ನೋಡಿ ಇದೇ ಅವ್ರದ್ದು. ಇವ್ರು ನೋಡಿ ಇವ್ರು ಕುಂಡಿಸಿದ್ದೀನಿ ತಿನ್ಲೇಬೇಕು ಅಂತ ಇಷ್ಟು ತುಂಬಾ ಥ್ಯಾಂಕ್ ಯು ಸೋ ಮಚ್. ಎಷ್ಟು ಮಾಡ್ತಾ ಇದ್ರು. ದೇವ್ರು ಒಳ್ಳೇದು ಮಾಡ್ತಾನೆ, ನಾನು ನಿಮಗೆ ಒಳ್ಳೇದು ಮಾಡ್ತಾನೆ ಹೇಳಿ. ಎಷ್ಟು ನಿಮ್ದೇ ಮನ್ಕೊಂಡಿದ್ದು ನಾವು. ನೆಕ್ಸ್ಟ್ ಅಂದ್ರೆ ಇವನೇ ಅಂತ ಅವ್ರಿನ್ನ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಇನ್ನ ಹೆಂಗ್ ಮಲಗಿದ ನೋಡಿ. ಇನ್ನ ಯಾರು ಹೊರಟಿಲ್ಲ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನೋಡಿ ಹೊರಟು ಕುಳಿತಿದ್ದೀವಿ, ಇನ್ನು ಯಾರು ಬಂದಿಲ್ಲ ಎಲ್ಲ. ಇನ್ನ ಈಗ ಒಬ್ಬೊಬ್ಬರಾಗಿ ಹೊರಡ್ತಾ ಇದ್ದಾರೆ. ನಾನು ಮತ್ತೆ ಇನ್ನೊಬ್ಬ ಫ್ರೆಂಡು ಮತ್ತೆ ನಮ್ಮ ಟೀಚರ್ ಮಗ ಒಬ್ಬ. ಈಗ 2 ಲಕ್ಷ ಹುಡುಗಿರ್ ಫ್ಯಾನ್ಸ್ ಇದ್ದಾರೆ. ಅವನಿಗೆ ಏನು ಹ್ಯಾಂಡ್ಸಮ್ ಅಂತ, ಏನು ಮಿಸ್ಟರ್ ಹ್ಯಾಂಡ್ಸಮ್ ಅಂತ ಏಷ್ಯಾ ಫೇಮ್ ಅವಾರ್ಡ್ ಬಂದಿದೆ. ಮಗ ಒಬ್ಬ ರೆಡಿಯಾಗಿ ಸದ್ಯಕ್ಕೆ ಕುಂತಿದ್ದೀವಿ. ಇನ್ನೂ ಹೊರಡ್ತಾ ಇದ್ದಾರೆ, ಇನ್ನು ಮಲಗಿರೋರು ಮಲಗಿದ್ದಾರೆ, ಇನ್ನೂ ಫ್ರೆಶಪ್ ಆಗೋರು ಫ್ರೆಶಪ್ ಆಗ್ತಾನೆ ಇದ್ದಾರೆ. ವೇಟ್ ಮಾಡೋಣ ಇಷ್ಟೊತ್ತು ಮಾಡ್ತಾರೆ ಅಂತ. ಅದೇ ಆಲ್ರೆಡಿ ಮಲಗಿದ್ದವ್ರನ್ನ ಎಬ್ಬರಿಸಿ ಟೈಮ್ ಆಗಿದೆ, ಹೊರಡಿ 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 ಅಂತ ಹೇಳಿ ಈಗ ನೋಡಿ ಇಲ್ಲಿ ನೋಡಿ ಈಗ ಹಾಯ್ ಮಾಡ್ತಾ ಇದ್ದಾರೆ. ನಾವೆಲ್ಲ ರೆಡಿಯಾಗಿ, ಸರ್ ಎಲ್ಲ ರೆಡಿಯಾಗಿ ವೇಟ್ ಮಾಡಿ ನಮ್ಗೆ ಯಾಕೆ ಇದನ್ನ ಕಟ್ಟಂಗ್ ಹೊಂದಿರ. ಈಗ ಬೇಗ ಹೊರಡ್ರು ಅಲ್ಲ. ಇನ್ನ ಮಲಗಿದಾರ ಮೇಡಮ್. ನೋಡಿ ಇನ್ನ ಎಲ್ಲ ಶೃಂಗಾರ ಮಾಡ್ಕೊಂತಿದ್ದಾರೆ. ನಮ್ಮನ್ನ ಮಲಗಿರೋರ್ನೆಲ್ಲ ಎಬ್ಬರಿಸ್ಬಿಟ್ಟು ಇನ್ನ ಈಗ ಶೃಂಗಾರ ಮಾಡ್ಕೊಂತಿದ್ದಾರೆ. ಅವ್ರಿನ್ನ ಸರ್ ಎಲ್ಲ ವೇಟ್ ಮಾಡ್ತಿದ್ದಾರೆ. ಸರ್ ಬೇಜಾರ್ ಮಾಡ್ಕೊಂತಾರೆ. ಅಂತ ನೋಡಿದಾಗ ನಂಗೆ ಭಯ ಆಗ್ಬಿಡ್ತು. ನಿಜವಾಗ್ಲೂ ನನಗೆ ಬಾಡಿನಲ್ಲಿ ಬ್ಲಡ್ ನನಗೆ ಒಂಥರ ಆಗ್ಬಿಡ್ತು. ಒಂಥರ ನಾರ್ಮಲ್ ಸ್ಟೇಜ್ ಅಲ್ಲಿ. ಅಣ್ಣ ಬೇಗ ಹೊರಡೋಣ. ದಿನ ಮಲ್ಕೋದ್ 3 ಗಂಟೆ ಆಗ್ತದೆ. ಬೆಳಗ್ಗೆ 6 ಗಂಟೆಗೆ ಎದ್ದೋಳತ್ ನಾನು. ಇಷ್ಟು ಜನಗಳಾಗಿದ್ರು ಈ ನನ್ನ ಮಗನು, ಈ ಲೋಫರ್ ನನ್ನ ಮಕ್ಳು, ಇವ್ರಿಬ್ರು ಸೇರ್ಕೊಂಡು ಹೋಗಿದ್ದೀವಿ. ಇನ್ನ ಇದು ಬೆಟ್ಟದ ಭೈರವೇಶ್ವರ. ಸಕಲೇಶ್ಪುರ, ಮಂಗಳೂರು. ಇದು ಹಾಸನ ಡಿಸ್ಟಿಕ್. ನೋಡಿ ಈಗ ರೆಡಿಯಾಗಿ ಬಂದಿದ್ದಾರೆ ಕೆಲವು ಹೆಣ್ಮಕ್ಳು. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು. ಅಕ್ಕಿಲ್ಲ, ಬೆಳೆ ಇಲ್ಲ, ಚಕ್ರ ಕತೆ ತಂಗಿದ್ಯಲ್ಲಪ್ಪೇ. ಇವರೇ ಲೇಟ್ ಮಾಡಿತ್ತು. ಇವರೇ ಬೆಳಗ್ಗೆ ನಮ್ಗೆ ಹಿಂಸೆ ಕೊಟ್ಟಿದ್ದು. ಎದೇಳ್ರಿ 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 ಅಂತ. ಹಾ, ಕುಮಾರಸ್ವಾಮಿ ಹೊರಟಿದ್ದಾರೆ ಮೇಡಮ್. ನಾ ಬನ್ನಿ, ನಾವು ಹೋಗೋಣ. ಬಸ್ಗೆ ಸಿದ್ದು ಎಡಿಟ್ ಆಯ್ತಾನಪ್ಪ ನಿಮ್ದು. ಈಗ ರೆಡಿಯಾಗಿ ಬರ್ತಾ ಇದ್ದಾರೆ, ಬನ್ನಿ. ಅಯ್ಯೋ ಸರ್, ಅದೆಲ್ಲ ಹೇಳ್ಬಿಟ್ಟು ಬರುತ್ತಾ? ನೋಡಿ ಈಗ ರೆಡಿಯಾಗಿ ಲೇಟ್ ಮಾಡಿ ರೆಡಿಯಾಗಿ 8 ಗಂಟೆ ಆದ್ರೂ ಈಚೆ ಬರ್ಲಿಲ್ಲ. ಬಾಯ್ಸ್ 8:30 ಬಂದಾಗ ಈಚೆ. ನೋಡಿ ಬ್ಯಾಗ್ ನನ್ನ ಕೈಗೆ ಒಂದು ಕೊಟ್ಟಿದ್ದಾರೆ. ಓಕೆನಾ, ಸಮಾಧಾನ. ಈಗ ರೆಡಿಯಾಗಿ ಬಸ್ ಹತ್ರ ಬಂದು, ಮಳೆ ಬೇರೆ, ವೆದರು ಜಿಟಿ ಮಳೆ, ಎಲ್ಲ ರೆಡಿ ಆಗಿದ್ದೀವಿ. ಡ್ರೈವರ್ ಇನ್ನೂ ಬಂದಿಲ್ಲ. ರೆಡಿಯಾಗಿ ಮಳೆಯಲ್ಲಿ ನೆನ್ಕೊಂಡು ನಿಂತಿದ್ದೀವಿ. ಪ್ಲೀಸ್ ಬೇಗ ಡೋರ್ ತೆಗೀರಿ. ಬಸ್ ಬ್ಲಾಗಲ್ಲಿ ಹೇಳಿದ್ರೆ ಏನ್ರಿ, ಫೋನ್ ಮಾಡ್ರಿ ಅವ್ರಿಗೆ. ನಮಗೆ ಎಂತ ಪರಿಸ್ಥಿತಿ, ಮಳೆ ನೆನೆಯ ಪರಿಸ್ಥಿತಿ. ರೆಡಿಯಾಗಿ ಬಂದ್ಬಿಟ್ಟಿದೀವಿ. ಇವತ್ತೊಂದು ವಿಸ್ಮಯ.
ಎಲ್ಲಾರ ಮೇಕಪ್ ಹಾಳಾಗೋಗುತ್ತೆ. ಹೇಗೆ ಬಂದಿರೋದೆಲ್ಲ ಅದೊಂದು ಕಷ್ಟ. ಅಷ್ಟೆಲ್ಲ ಶೃಂಗಾರ ಮಾಡ್ಕೊಂಡು ಈ ಮಳೆಯಲ್ಲಿ ತಿಂಡಿ ತಿನ್ನೋಕೆ ಬಂದಿದ್ದೀವಿ. ಎಲ್ಲಾದ್ರು ಮಿಕ್ಕರ್ ಎಲ್ಲಾದ್ರು ಹೋಗ್ಬಿಟ್ರಾ? ಅಲ್ಲಿ ನಿಂತಿದ್ದಾರೆ. ನಿಮ್ಗೆ ಎಲ್ಲಿ ಪ್ಲೇಸ್ ಇದು? ಅಲ್ಲಿ ಪ್ಲೇಸ್ ಖಾಲಿ ಇದೆ ನೋಡಿ. ಎರಡೆರಡು ಸ್ಪೂನ್ ಕೊಟ್ಟಿದ್ದಾರೆ. ತಿನ್ಕೊಂತಿದ್ದಾರೆ. ನಾವು ಕೊಟ್ಬಿಟ್ರೆ ನನ್ಗೆ ಅಷ್ಟು ಹಿಂಡ್ಬಿಟ್ರು ನಿಮ್ಮನೆ ಕೊಟ್ಬಿಟ್ಟಿದೆ. 2 ಸ್ಪೂನು. ನಾವೆಲ್ಲ ಕೈಯಲ್ಲಿ ತಿಂದ ಅಭ್ಯಾಸ, ಇವ್ರಿಗೆ ಸ್ಪೂನಲ್ಲೆಲ್ಲ ತಿಂದ ಅಭ್ಯಾಸ. ತಿಂಡಿ ತಿನ್ನುವಾಗ ಸ್ವಲ್ಪ ವಡೆ ಚೆನ್ನಾಗಿತ್ತಂತ 2 ವಡೆ ಜಾಸ್ತಿ ತಿನ್ಬಿಟ್ಟೆ. ಹಾಗಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬಿಟ್ಟು ಸ್ವಲ್ಪ ಎದೆನೋ ಕಾಣಿಸ್ತು. ಆಗಿದೆ. ಇದೊಂದು ವೇಸ್ಟ್ ಮಾಡ್ತಾ ಇದ್ದಾರೆ ನೋಡಿ ಇವರು. ಇಷ್ಟು ವೇಸ್ಟ್ ಮಾಡಿದ್ದಾರೆ ಇದನ್ನ ನೋಡಿ. ಇದೇ ಅವ್ರದ್ದು. ಇವ್ರು ನೋಡಿ ಕುಂಡ್ರಿಸಿದ್ದೀನಿ ತಿನ್ಲೇಬೇಕು ಅಂತ ಇಷ್ಟು ವೇಸ್ಟ್ ಮಾಡ್ತಾ ಇದ್ರು. ನಮ್ದು ಫುಲ್ ಖಾಲಿ. ಸರ್ ಮೇಡಮ್ ಅವ್ರು ತಿಂತಾ ಇದ್ದಾರೆ. ನನಗೆ ಗೊತ್ತು ಚಕ್ರವ್ಯೂಹದಲ್ಲಿ ನನ್ನನ್ನು ಸಿಗಾಕಿಸ್ತಾರೆ. ಇನ್ನೊಂದು ಸ್ವಲ್ಪ ಐತೆ, ಅದು ಐಶ್ವರ್ಯ ಅವ್ರದ್ದು. ನಿನಗಲ್ಲಮ್ಮ, ಇವರಿಗೆ ಕಡಿಮೆ ನೋಡಿ. ಪ್ರೀತಿ ಇಲ್ಲ. ವೆದರ್ ಹೇಗಿದೆ ಇದು ಪ್ಲೇಸ್? ಚಿತ್ರ ವೆದರ್ ಹೇಗಿದೆ? ವೆದರ್ ಸೂಪರ್ ಸೂಪರ್ ಆಗಿದೆಯಾ? ತುಂಬಾ ಬೈಕ್ ರೈಡರ್ಸರೆಲ್ಲ ಬಂದಿದ್ದಾರೆ. ಎಲ್ಲ ರೈಡರ್ಸ್ ಪಾದರಕ್ಷೆಗಳನ್ನು ಇಲ್ಲೇ ಬಿಡಿ, ಇಲ್ಲೇ ಬಿಟ್ಟು ನಾವು ದೇವರ ದರ್ಶನವನ್ನು ಮಾಡಬೇಕು. ನಾವೀಗ ರೀಚ್ ಆಗಿರೋ ಪ್ಲೇಸ್ ಬೆಟ್ಟದ ಭೈರವೇಶ್ವರ. ಇಲ್ಲಿನ ವೆದರ್ ತುಂಬಾ ಬ್ಯೂಟಿಫುಲ್ ಆಗಿದೆ. ನೀವು ಸಹ ಈ ಟೈಮಲ್ಲಿ ಬರ್ಬೋದು. ತುಂಬಾ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಫೋಟೋಸ್ ಎಲ್ಲ ತಕ್ಕೊಂಡು ಮತ್ತೆ ಬಸ್ ಹತ್ತಿದ್ವಿ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಕೆ. ಈ ಜಾಗ